ಸಕ್ಸಸ್ ಸೀಕ್ರೆಟ್ ವಿತ್ ಜಯಪ್ರಕಾಶ್ ನಾಗತಿಹಳ್ಳಿ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ನಮಸ್ಕಾರ. ವೀಕ್ಷಕರೇ, ನಮ್ಮ ಕನಸುಗಳನ್ನ ನಾವು ಯಾವಾಗ್ಲೂ ಯಶಸ್ಸಿನ ಕಡೆಗೆ ತಾಕ್ತಾ ಹೋಗ್ಬೇಕು. ಅದನ್ನ ನಾವು ಪ್ರಯತ್ನ ಪಟ್ಟು ಮಾಡಿದ್ರೆ ನಮ್ಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ. ಇವತ್ ನಮ್ಮ ಜೊತೆ ಇದ್ದಾರೆ ವ್ಯಕ್ತಿತ್ವ ವಿಕಸನ ತಜ್ಞರಾದಂತಹ ಜಯಪ್ರಕಾಶ್ ನಾಗತಿಹಳ್ಳಿ ಅವರು. ಮೋಟಿವೇಶನಲ್ ಗುರು ಎಂದೇ ಖ್ಯಾತಿಗೊಂಡಿರುವಂತಹ ಜಯಪ್ರಕಾಶ್ ನಾಗತಿಹಳ್ಳಿ ಅವರ ಜೊತೆಗೆ ನಾವು ಇವತ್ತು ಕಾರ್ಯಕ್ರಮನ ಮುಂದುವರಿಸೋಣ. ಅದ್ರ ಜೊತೆಗೆ ಇವತ್ತಿನ ವಿಷಯ ಏನಂದ್ರೆ ಕೀಳರಿಮೆ ಅನ್ನೋ ಕಾನ್ಸೆಪ್ಟು. ನಾನು ಸಣ್ಣ ಇದ್ದೀನಿ, ದಪ್ಪ ಇದ್ದೀನಿ ಅನ್ನೋ ಒಂದು ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ಇವತ್ತು ನಿವಾರಿಸ್ಕೊಳ್ಳೋಣ ಜಯಪ್ರಕಾಶ್ ನಾಗತಿಹಳ್ಳಿ ಅವ್ರ ಜೊತೆಗೆ. ಜಯಪ್ರಕಾಶ್ ನಾಗತಿಹಳ್ಳಿ ಅವ್ರನ್ನ ನಾವು ಸಂದರ್ಶನ ಮಾಡೋಣ, ಬನ್ನಿ. ಸರ್, ನಿಮ್ಮ ಪ್ರಕಾರ ಕೀಳರಿಮೆ ಅಂದ್ರೆ ಏನು ಸರ್? ಯಾವ ಕಾರಣಕ್ಕೋಸ್ಕರ ಅದ್ ಬರುತ್ತೆ ಸರ್? ಕೀಳು ಅರಿಮೆ, ನಾನು ಬೇರೆಯವ್ರಿಗಿಂತ ಕೀಳಾಗಿದ್ದೀನಿ ಅನ್ನುವಂತಹ ಭಾವನೆನೇ ಕೀಳರಿಮೆ. ಯಾವಾಗ ನಮಗೆ ಬೇರೆಯವ್ರಿಗೆ ಹೋಲಿಸಿಕೊಂಡಾಗ ನಾವು ಕೀಳು ಎನ್ನುವಂತಹ ಭಾವನೆ ನಮಗೆ ಬರ್ತದೆ, ಅದನ್ನ ನಾವು ಕೀಳರಿಮೆ ಅಂತ ಭಾವಿಸ್ತೇವೆ. ಈ ಕೀಳರಿಮೆಯಿಂದಾಗಿ ಹಲವಾರು ಜನ ತಮ್ಮ ಸಾಮರ್ಥ್ಯವನ್ನ ಕುಗ್ಗಿಸಿಕೊಳ್ಳೋದನ್ನ ಗಮನಿಸ್ತೇವೆ. ಹಾಗಾಗಿ ಈ ಕೀಳರಿಮೆಯಿಂದ ಹೊರಬರೋದು ತುಂಬಾ ಮುಖ್ಯ ಆಗುತ್ತೆ. ನಾವು ಕೀಳು ಅಂತ ಭಾವಿಸೋದೇ ಕೀಳರಿಮೆ ಅನ್ನೋದಂತ ಹೇಳ್ಬೋದು. ಓಕೆ, ಜೀವಿಗಳಲ್ಲೇನೆ ತುಂಬಾ ಅತ್ಯುತ್ತಮವಾದಂತಹ ಶ್ರೇಷ್ಠವಾದಂತಹ ಮಾನವ ಕುಲ. ಓಕೆ, ನಮ್ಮ ಏನಂತಾರೆ ಗಂಡು ಮತ್ತು ಹೆಣ್ಣು ಅನ್ನುವಂತಹ ಗಂಡಿಗೆ ಯಾಕೆ ಪ್ರಾಮುಖ್ಯತೆ ಕೊಡ್ತಾರೆ, ಹೆಣ್ಣಿಗೆ ಯಾಕೆ ಪ್ರಾಮುಖ್ಯತೆ ಕೊಡ್ತಾರೆ ಸರ್? ಅದ್ರಲ್ಲೂ ಕೀಳರಿಮೆ ಕಾಣ್ಬೋದಲ್ವಾ ಸರ್? ಈಗ ಇಲ್ಲಿ ಒಂದು, ನಾವು ಮನುಷ್ಯರು ಅಂತ ಹುಟ್ಟಿದ ಮೇಲೆ ಗಂಡು ಅಥವಾ ಹೆಣ್ಣಾಗಿ ಹುಟ್ಟುವಂಥದ್ದನ್ನ ನಾವು ಗಮನಿಸ್ತೇವೆ. ಆದರೆ ಸಾಮಾನ್ಯವಾಗಿ ಏನೊಂದು ಸಮಾಜದಲ್ಲಿ ಭಾವನೆ ಇದೆ ಅಂದ್ರೆ ಗಂಡು ಶ್ರೇಷ್ಠ, ಹೆಣ್ಣು ಕೀಳು ಅನ್ನುವಂಥದ್ದು ಸ್ವಲ್ಪ ಕಾಲದ ಹಿಂದೆ ಅದು ಹೆಚ್ಚಿತ್ತು. ಇತ್ತೀಚೆಗೆ ಅದು ಬದಲಾಗಿದೆ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಇವತ್ತು ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ದಾಪುಗಾಲಿಟ್ಟಿದ್ದಾರೆ. ನಾವು ಅನೇಕ ಕ್ಷೇತ್ರಗಳು ಅಂದ್ರೆ ನನಗನ್ಸುತ್ತೆ ಮೋರ್ ದೆನ್ 90 to 95% ಫೀಲ್ಡ್ಗೆ ಮಹಿಳೆಯರು ಲಗ್ಗೆ ಇಟ್ಟಿದ್ದಾರೆ. ಎಷ್ಟೋ ಕಡೆ ಪುರುಷರನ್ನ ಮೀರಿಸಿದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಹಾಗಾಗಿ ಇಲ್ಲಿ ಏನ್ ಹೇಳಕ್ ಬಯಸ್ತೇನೆ ಅಂತ ಅಂದ್ರೆ, ನಾವು ಗಂಡಾಗಿ ಅಥವಾ ಹೆಣ್ಣಾಗಿ ಹುಟ್ಟೋದು ನಮ್ಮ ಕೈನಲ್ಲಿ ಇರೋದಿಲ್ಲ. ನಾವು ಗಂಡಾಗಿ ಹುಟ್ಟಿದ್ರೆ ಅದನ್ನ ಗೌರವಿಸೋಣ, ಹೆಣ್ಣಾಗಿ ಹುಟ್ಟಿದ್ರೆ ಅದನ್ನ ಗೌರವಿಸೋಣ. ಆ ಒಂದು ವಿಶೇಷತೆ ಏನಿರುತ್ತದೆ ಗಂಡಿನಲ್ಲಿ ಮತ್ತು ಹೆಣ್ಣಿನಲ್ಲಿ, ಆ ವಿಶೇಷತೆಯನ್ನ ನಾವು ಅನುಭವಿಸ್ಬೇಕಷ್ಟೇ. ಓಕೆ, ಕೆಲವರೊಬ್ಬರಲ್ಲಿ ಸೌಂದರ್ಯ, ನಾನ್ ಚೆನ್ನಾಗಿಲ್ಲ, ಅಂದದ ಬಗ್ಗೆ, ಚಂದದ ಬಗ್ಗೆ ಅಭಿಪ್ರಾಯಗಳು, ಕೀಳರಿಮೆಗಳಿರುತ್ತೆ ಸರ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅಂದ್ರೆ ನೀವ್ ಏನ್ ಹೇಳಕ್ ಕೊಟ್ಟಿದ್ದೀರಿ ಅಂತ ಅಂದ್ರೆ, ನಾನು ಚೆನ್ನಾಗಿಲ್ಲ, ನಾನು ತುಂಬಾ ಏನೋ ಕೆಟ್ಟದಾಗಿದ್ದೀನಿ ಅಂತ ಅಂದ್ಕೊಂಡ್ಬಿಡ್ತೀವಿ. ನಾನು ಎಷ್ಟೋ ಜನ ನೋಡಿದ್ದೇನೆ, ಅವ್ರು ನೋಡಕ್ ಚೆನ್ನಾಗೇ ಇರ್ತಾರೆ ನಮಗೆ ಕಣ್ಣಿಗೆ ಕಾಣಿದ್ರೆ, ಆದ್ರೆ ಅವ್ರು ಹಾಗೆ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಅವ್ರೇನ್ ಮಾಡಿರ್ತಾರೆ, ಯಾವುದೋ ಒಂದು ದೊಡ್ಡ ಸಿನಿಮಾ ತಾರೆ, ಅದ್ರಲ್ಲಿ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಇರೋರ್ನ ಹೋಲಿಸ್ಕೊಂಡಿರ್ತಾರೆ. ಅದೇ ಸಿನಿಮಾ ತಾರೆ ಮೇಕಪ್ ಇಲ್ದಲೇನೆ ಆರ್ಡಿನರಿ ಆಗಿದ್ದಾಗ ಇವ್ರು ಅದಕ್ಕಿಂತ ಚೆನ್ನಾಗಿರ್ತಾರೆ. ಅದು ಗೊತ್ತಿರೋದಿಲ್ಲ ನಮ್ಗೆ. ಯಾಕಂದ್ರೆ ನೀವು ನೋಡಿರಲ್ಲ. ಆದ್ರೆ ನಮ್ಮಂತವ್ರು ನೋಡಿರ್ತೇವೆ, ಅವರು ವಿತ್ ಮೇಕಪ್ ಇದ್ದಾಗ, ವಿತೌಟ್ ಮೇಕಪ್ ಇದ್ದಾಗ, ಆವಾಗ ಅನ್ಸುತ್ತೆ ಈ ಎಲ್ಲರೂ ಒಂದೇನೆ ಅಂತ. ಆ ಲಕ್ಷಣ ಅನ್ನುವಂಥದ್ದು, ಅಂದ ಅನ್ನುವಂಥದ್ದು ಯಾರ ಕೈನಲ್ಲಿದೆ? ನೋಡುವವರ ಕಣ್ಣಲ್ಲಿದೆ ಅಂತ ಹೇಳ್ತಾರೆ. ನಾವು ಹೇಗೆ ಹುಟ್ತೀವಿ ಅನ್ನೋದು ನಮ್ಮ ಕೈನಲ್ಲಿ ಇಲ್ಲದೆ ಇರೋದ್ರಿಂದ ನಾವು ಹೇಗೆ ಹುಟ್ಟಿರ್ತೀವೋ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋಣ, ಅದನ್ನ ಗೌರವಿಸೋಣ. ಅದನ್ನ ಇನ್ನೂ ಚೆನ್ನಾಗಿ ಮಾಡ್ಕೋಬೇಕಾ? ಇವತ್ತು ಬ್ಯೂಟಿ ಪಾರ್ಲರ್ ಇದೆ, ಅಥವಾ ಇರೋದ್ರಲ್ಲೇ ನಾವು ಅಂದವನ್ನಾಗಿ ಮಾಡ್ಕೊಳ್ಳೋದಕ್ಕೆ ನಾವು ಉತ್ತಮವಾದ ಬಟ್ಟೆಗಳನ್ನು ಧರಿಸ್ಬೋದು, ಮೇಕಪ್ ಮಾಡ್ಕೋಬಹುದು. ಮಾಡ್ಕೊಳ್ಳಿ. ನಿಮಗೆ ಒಪ್ಪುವಂತಹ ಬಟ್ಟೆಗಳನ್ನು ಹಾಕಿಕೊಂಡರೆ ಖಂಡಿತವಾಗಿ ನೀವು ಇರುವುದಕ್ಕಿಂತ ಚೆನ್ನಾಗಿ ಕಾಣಿಸ್ತೀರಿ ಅನ್ನುವಂಥದ್ದು ನನ್ನ ಭಾವನೆ. ಸರ್, ಕೆಲವೊಬ್ಬರಿಗೆ ಬಣ್ಣದ ಬಗ್ಗೆ ಹೇಳಿದ್ರಿ ಸರ್. ಒಬ್ರು ಕಪ್ಪುಗಿರ್ಲಿ, ಬಿಳಿ ಆಗಿರ್ಲಿ ಅನ್ನೋ ಒಂದು ಕೀಳರಿಮೆ ಇರುತ್ತೆ ಸರ್. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಹೌದು, ನಾನು ನನ್ನ ತಂಗಿ ಮನೆ ಹತ್ರ ಒಬ್ರು ಇದ್ರು. ಅವರು ನನಗೆ, ನನ್ನ ತಂಗಿ ಮಾತಾಡ್ತಾ ಹೇಳ್ತಾ ಇದ್ರು, ಅಣ್ಣ ಇವ್ರು ಯಾವ ಫಂಕ್ಷನ್ಗೂ ಹೋಗೋದೇ ಇಲ್ಲ ಅಂತ. ಯಾಕೆ ಅಂತ ಕೇಳಿದ್ದಕ್ಕೆ, ಅವರು ಕರ್ಗಿದ್ದೀವಿ ಅಂತ ಹೋಗೋದೇ ಇಲ್ಲ, ನಿಮ್ಮ ಕಾರ್ಯಕ್ರಮಕ್ಕೇನೆ ಬಂದಿರೋದು ಅಂತಂದ್ರು. ನನಗೊಂಥರ ತುಂಬಾ ಆಶ್ಚರ್ಯ ಆಯ್ತು. ಅವರು ಬಣ್ಣ ಕಪ್ಪಗಿರೋದಕ್ಕೇನೆ ಜಾಸ್ತಿ ಹೊರಗಡೆ ಬಂದು ಪ್ರಪಂಚದಲ್ಲಿ ಇನ್ವಾಲ್ವ್ ಆಗೋಕ್ಕೆ ಕಷ್ಟಪಡ್ತಾ ಇದ್ದಾರೆ ಅನ್ನೋಂಥದ್ದನ್ನ ನೋಡಿದಾಗ ನನಗೆ, ನಾನು ಪುಸ್ತಕ ಬರೆಯೋಕ್ಕಿಂತ ಮುಂಚೆನೆ ಈ ಘಟನೆ ನನಗೆ ಮನವರಿಕೆ ಆಗಿ, ಅದಾದ್ಮೇಲೆ ನಾನು ಕೀಳರಿಮೆ ಬಗ್ಗೆ ಪುಸ್ತಕವನ್ನ ಬರೆದಿದ್ದು. ಅಂದ್ರೆ ತಾನು ಕರಗಿದ್ದೀನಿ ಅನ್ನೋದು ಅದನ್ನು ಶಾಪನ?
ಖಂಡಿತ ಅಲ್ಲ. ನಿಮಗೆ ಇನ್ನೊಂದು ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ವಿದೇಶದಲ್ಲಿ ನಾನು ತುಂಬಾ ಬೆಳ್ಳಗಿದ್ದೀನಿ, ಒಂದ್ ಸ್ವಲ್ಪ ಕರ್ರಗಾಗೋಣ ಅಂದ್ಬಿಟ್ಟು ಬೀಚ್ನಲ್ಲಿ ಮಲಿಕೊಳ್ತಾ ಇರೋವಂಥವ್ರು ಎಷ್ಟೋ ಜನ ಇದಾರಂತೆ. ಆದ್ರೆ ನನಗೆ ಗೊತ್ತಿಲ್ಲ ಅಷ್ಟೇ, ಯಾಕೆ ನಾವು ತುಂಬಾ ಬೆಳ್ಳಗಿದ್ದೀವಿ, ನಾವು ಒಂಚೂರು ಕಪ್ಪಗಾಗ್ಬೇಕಲ್ಲ ಅಂತ ಪ್ರಯತ್ನ ಪಡ್ತಾರೆ. ನಾವು ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಅವ್ರಿಗೆ ಅದು ಹಂಗ ಅನ್ಸಿರುತ್ತೆ, ನಮ್ಗೆ ಹೀಗೆ ಅನ್ಸಿರುತ್ತೆ. ಎಷ್ಟೋ ಕ್ರೀಮ್ಗಳು ಇವತ್ತು ವ್ಯಾಪಾರ ಆಗ್ಬೇಕಾದ್ರೆ ಇದೊಂದೇ ಭಾವನೆ ಕಾರಣ ನಮ್ಗೆ. ಆ ಕ್ರೀಮಿಂದ ಜಾಸ್ತಿ ವ್ಯಾಪಾರ ಆಗ್ತಾ ಇದೆ, ಲಕ್ಷಾಂತರ ಕೋಟಿಗಟ್ಟಲೆ ಮಾಡ್ತಾ ಇದ್ದಾರೆ. ಅದ್ ಕಾರಣ ಏನು ಅಂದ್ರೆ ನನಗೆ ಇರೋದಕ್ಕಿಂತ ಒಂಚೂರು ಚೆನ್ನಾಗಿ ಕಾಣ, ಬೆಳ್ಳ ಕಾಣೋಣ ಅಂತ ಇರೋಂತಹ ಮನೋಭಾವನೆ. ಸರ್, ಈಗಿನ ಕಾಲದಲ್ಲಿ ಏನಂತಾರೆ, ಇಲ್ಲ ನನಗೆ ವಯಸ್ಸಾಗ್ಬಿಟ್ಟಿತ್ತು, ಏಜ್ ಆಗ್ಬಿಟ್ಟಿತ್ತು ಅಂತ ಅನ್ಕೊಂಡು ಅವರಲ್ಲಿ ಒಂದು ಒತ್ತಡ ಬಂದಂಗೆ ಆಗ್ಬಿಡುತ್ತೆ ಸರ್. ಯಾಕೆ ಆ ಥರ ಕೀಳರಿಮೆ ಕಾಣುತ್ತೆ ಸರ್? ಇಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ಕೆಲವು ದೇಶಗಳಿಗೆ ಹೋದಾಗ 80ನೇ ವಯಸ್ಸಿನವರು, 90ನೇ ವಯಸ್ಸಿನವರು, 95ನೇ ವಯಸ್ಸಿನಲ್ಲಿ ಕೆಲಸ ಮಾಡ್ತಾ ಇರೋರ್ನ ಎಷ್ಟೊಂದು ಜನನ್ನ ಗಮನಿಸಿದೀನಿ ನಾನು. ಅದರ ಅರ್ಥ ನಾವೇನ್ ಅಂದ್ಕೊಂಡ್ಬಿಡ್ತೀವಿ ಅಂದ್ರೆ 60 ವರ್ಷ ಆಯ್ತು ಅಂದ್ರೆ ರಿಟೈರ್ ಆಯ್ತು, ನಮ್ದು ಜೀವನ ಮುಗೀತು ಅಂತ ಎಷ್ಟೊಂದು ಜನ ಭಾವಿಸ್ತಾರೆ. ಖಂಡಿತ ಅಲ್ಲ. ನಾವು ನಮ್ಮ ಉಸಿರು ಕೊನೆ ಗಳಿಗೆಯವರೆಗೆ, ನಮ್ಮ ಉಸಿರು ಇರುವ ಕೊನೆಯ ಗಳಿಗೆಯವರೆಗೆ ನಾವು ಚೆನ್ನಾಗಿ ಇರೋದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಮಗೆ ಜೀವನದಲ್ಲಿ ಉತ್ಸಾಹ ಇರಬೇಕು, ಜೀವನದಲ್ಲಿ ಪ್ರೀತಿ ಇರಬೇಕು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋಣ. ಓಕೆ ಸರ್, ಚಿಂತೆ ಮತ್ತು ಚಿತೆಗೆ 0 ಅಷ್ಟೇ ಇದಿದೆ ಸರ್, ಏನು ವ್ಯತ್ಯಾಸ ಇದೆ? ಆ ಚಿಂತೆ ಜಾಸ್ತಿ ಚಿಂತೆ ಮಾಡ್ತಾರಲ್ಲ, ಅವ್ರಿಗೆ ಏನಂತ ಹೇಳ್ತೀರಾ ಸರ್ ನೀವು? ಈಗ ನೀವೇ ಹೇಳಿದ್ರಿ, ಚಿಂತೆ ಮತ್ತು ಚಿತೆ ಇವೆರಡಕ್ಕೂ ಇರುವಂತದ್ದು 0 ಮಾತ್ರ ವ್ಯತ್ಯಾಸ. ಆ 0 ಮಾತ್ರ ವ್ಯತ್ಯಾಸ ಅಂದ್ರೆ ಏನರ್ಥ? ನಾವು ಚಿಂತೆಯನ್ನ ಜಾಸ್ತಿ ಮಾಡಿದಾಗ, ನಾವು ಚಿಂತೆಯನ್ನು ತುಂಬಾ ಜಾಸ್ತಿ ಮಾಡಿದಾಗ ಅಲ್ಲಿ ನಾವು ಚಿತೆಯನ್ನ ಸೇರೋದಕ್ಕೆ ಹತ್ತತ್ರ ಹೋಗ್ತಾ ಇದ್ದೀವಿ ಅನ್ನೋಂಥದ್ದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಸೊ ಚಿಂತೆ ಮತ್ತು ಚಿಂತನೆಗೆ ಇರುವ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮೆದುಳನ್ನ ಆಗಾಗ ಚಿಂತನೆ ಮಾಡ್ತಾ ಇದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಮೆದುಳಿನ ಆರೋಗ್ಯ ಚೆನ್ನಾಗಿರುತ್ತೆ, ನಾವು ಜೀವನದಲ್ಲಿ ಅಭಿವೃದ್ಧಿಯನ್ನ ಹೊಂದೋದಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಚಿಂತೆ ಮಾಡ್ತಾ ಇದ್ರೆ ಏನಾಗತ್ತೆ ಅಂದ್ರೆ, ಕೆಲವು ವೈದ್ಯರು ಹೇಳ್ತಾರೆ 15ರಿಂದ 20 ಕಾಯಿಲೆಗಳು ಇವತ್ತು ನಮ್ಮನ್ನ ಆವರಿಸ್ಕೊಳ್ತಾ ಇರೋದು ಈ ಚಿಂತೆ ಮಾಡ್ತಾ ಇರೋದ್ರಿಂದ, ಟೆನ್ಷನ್ ತಗೊಳ್ತಾ ಇರೋದ್ರಿಂದ, ಸ್ಟ್ರೆಸ್ ಮಾಡ್ಕೊಳ್ತಾ ಇರೋದ್ರಿಂದ. ಅದರಿಂದ ಅದನ್ನ ಬದಿಗಿಟ್ಟು ಚಿಂತನೆ ಮಾಡೋಣ. ನಮ್ಮ ಬದುಕನ್ನ ಹೇಗೆ ಅನುಭವಿಸೋದು, ನಮ್ಮ ಬದುಕಿನ ಬಗ್ಗೆ ಪ್ರೀತಿಯನ್ನ ಹೇಗೆ ಪಡೆಯೋದು ಅನ್ನೋದನ್ನ ಮುಂದಿನ ಹಂತಕ್ಕೆ ಹೇಗೆ ತಗೊಂಡೋಗೋದು ಅಂತ. ಆಗ ನಮ್ಮ ಒಂದು ಬದುಕೆ ತುಂಬಾ ಬದಲಾಗೋದನ್ನ ನಾವು ಗಮನಿಸ್ತೇವೆ. ಸರ್, ಈಗಿನ ಕಾಲದಲ್ಲಿ ನಾವು ನೋಡಿದೀವಿ, ಪೇರೆಂಟ್ಸ್ ಏನ್ ಮಾಡ್ತಾರೆ, ಇಲ್ಲ ನನ್ ಮಗ ಚೆನ್ನಾಗ್ ಓದ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈಗ ನಾವು ನೋಡ್ದ ಹಾಗೇನೆ ಪಕ್ಕದ ಮನೆ ಹುಡುಗನ್ಗೆ ಹೋಲ್ಸೋ ಅಂತ ಒಂದು ಇದ್ ಮಾಡ್ತಾರೆ ಸರ್. ಯಾಕೆ ಆ ರೀತಿ ಮಾಡ್ತಾರೆ? ಅದ್ರಿಂದ ಬರೋ ಅಂತ ಕೀಳರಿಮೆಗಳೇನ್ ಸರ್? ಇದು ಪೋಷಕರಿಗೆ ನೀಡಬೇಕಾದಂತಹ ಒಂದು ಮುಖ್ಯವಾದ ತಿಳುವಳಿಕೆ. ಪೋಷಕರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ, ಪೇರೆಂಟ್ಸ್ ಸಾಮಾನ್ಯವಾಗಿ 2 ಮಕ್ಳಿದ್ರೇನೆ ಒಬ್ರಿಗೊಬ್ರಿಗೆ ಕಂಪೇರ್ ಮಾಡ್ಬಿಡ್ತಾರೆ. ಏಯ್ ನೋಡೋ, ಅವ್ನು ಹೆಂಗ್ ಓದ್ತಾನೆ, ನೀನ್ ಹೆಂಗ್ ಓದಲ್ಲ, ನೀನ್ ಹೆಂಗ್ ಓದ್ತೀಯ, ನೀನ್ ಮಾಡಲ್ಲ, ಈ ತರದನ್ನ ಹೇಳ್ತಾ ಇರ್ತಾರೆ. ಇನ್ನು ಪಕ್ಕದ ಮನೆಯವ್ರನ್ನ ನೋಡಿದಾಗ, ಅವ್ರು ನೋಡಿದ್ಯಾ ಹೇಗಿದ್ದಾನೆ, ನೀನ್ ನೋಡು ಹೇಗಿದೀಯಾ ಅನ್ನೋದನ್ನ ಹೇಳ್ತಾ ಇರ್ತಾರೆ. ಒಂದನ್ನ ಅರ್ಥ ಮಾಡ್ಕೋಬೇಕು ನಾವು. ಕೀಳರಿಮೆ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ, ಅದಕ್ಕಿಂತ ಮುಂಚೆ ನಾವು ಎಲ್ಲರೂ ಒಂದೇ ತರ ಇದ್ದೀವಾ ಅಂತ ಆಲೋಚನೆ ಮಾಡಬೇಕು. ಯಾವಾಗ ನಾವು ಒಂದೇ ರೀತಿ ಇಲ್ಲವೋ, ಪ್ರಪಂಚದಲ್ಲಿ ಇರುವ ಎಲ್ಲ ವ್ಯಕ್ತಿಗಳು ವಿಭಿನ್ನವಾಗಿದ್ದಾರೆ ಅನ್ನೋದನ್ನ ಗಮನಿಸಬೇಕು. ಅಷ್ಟೇ ಅಲ್ಲ, ಹಿಂದೆ ನಮ್ಮ ತರ ಹುಟ್ಟಿರ್ಲಿಲ್ವಂತೆ, ಮುಂದೆ ನಮ್ಮ ತರ ಹುಟ್ಟಲ್ಲಂತೆ. ಸೊ ಅದರ ಅರ್ಥ ಏನು? ನಾವೊಬ್ರೆ, ಅಂದ್ರೆ ನಾವೊಬ್ಬೊಬ್ರೆ ಮಾಸ್ಟರ್ ಪೀಸ್ಗಳು. ಸೊ ಈ ಮಾಸ್ಟರ್ ಪೀಸ್ ಅಂತ ಇದ್ದಾಗ ನಾವು ನಮ್ಮ ಒಂದು ತನವನ್ನ, ನಮ್ಮ ಒಂದು ಸ್ವಂತಿಕೆಯನ್ನ ನಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಸೊ ನಮ್ಮ ಬಗ್ಗೆ, ಅದಕ್ಕೆ ಅರವಿಂದ್ ಅವರು ಹೇಳ್ತಾ ಇದ್ರು, ಎವರಿ ಚೈಲ್ಡ್ ಈಸ್ ಯುನೀಕ್ ಅಂತ. ನಾವೆಲ್ಲ ಯುನೀಕ್, ನಾವೆಲ್ಲ ಮಾಸ್ಟರ್ ಪೀಸ್, ನಾವೆಲ್ಲ ಒಂದು ವಿಭಿನ್ನವಾದ ವ್ಯಕ್ತಿಗಳು. ಹಾಗಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ಹೋಲಿಸುವುದು ಸಲ್ಲದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಓಕೆ ಸರ್, ಭಾಷೆ ಅಂತ ಬಂದಾಗ ನಮಗೆ ಇಂಗ್ಲಿಷ್ ಬರಲ್ಲ, ನಮಗೆ ಕನ್ನಡ ಬರಲ್ಲ, ಹಾಗೆ ಹೀಗೆ ಅನ್ನೋಂತಹ ಕೀಳರಿಮೆ ಭಾವನೆ ಉಂಟಾಗುತ್ತೆ ಸರ್. ಯಾಕೆ ಈ ಕೀಳರಿಮೆ ಬರುತ್ತೆ ಸರ್? ಇದಕ್ಕೆ ಏನ್ ಹೇಳ್ತೀರಾ ಸರ್ ಅವ್ರಿಗೆ?
ಭಾಷೆ ಸಾಮಾನ್ಯವಾಗಿ ನಾನು ನಮ್ಮ ಕರ್ನಾಟಕ ರಾಜ್ಯದ ಯುವ ಮಿತ್ರರನ್ನ ವಿಶೇಷವಾಗಿ ಗಮನಿಸಿದಾಗ, ಅದು ಗ್ರಾಮೀಣ ಭಾಗದಲ್ಲಿರೋರನ್ನ ಗಮನಿಸಿದಾಗ ನಮಗೆ ಇಂಗ್ಲಿಷ್ ಭಾಷೆ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಎನ್ನುವಂತಹ ಕೀಳರಿಮೆಯನ್ನ ಇಟ್ಕೊಂಡಿರೋದನ್ನ ನಾವು ಗಮನಿಸ್ತೇವೆ. ಅದು ಇಟ್ಕೊಳ್ಳೋದು ಖಂಡಿತ ಅಗತ್ಯ ಇಲ್ಲ. ಯಾಕೆಂದ್ರೆ ಯಾವುದೇ ಭಾಷೆನ ಚೆನ್ನಾಗಿ ಕಲಿಬಹುದು. ಇವತ್ತು ನಿಜವಾಗ್ಲೂ ಅಗತ್ಯ ಇದೆಯಾ? ಕಲಿಯೋಣ. ಕೆಲವರೆಲ್ಲ 5-6 ಭಾಷೆ ಕಲ್ತಿರೋದಿಲ್ವಾ? ಅದನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೋಣ.